ಎಲ್ಲರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ನಿಂಬೆಹಣ್ಣು ಹುಳಿಯಾಗಿರುತ್ತೆ. ಅದೇ ಸೋಪು ಮುಟ್ಟಿದ್ರೆ ಜಾರತ್ತೆ. ಸೈನ್ಸ್ನಲ್ಲಿ ಇವುಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ವರ್ಗೀಕರಿಸ್ತೇವೆ. ಆದರೆ ಪ್ರತಿ ವಸ್ತುಗಳನ್ನು ನಾವು ಟೇಸ್ಟ್ ಮಾಡೋಕ್ಕೂ ಆಗಲ್ಲ, ಮುಟ್ಟೋಕ್ಕೂ ಆಗಲ್ಲ. ಅದು ಅಪಾಯಕಾರಿನೂ ಹೌದಲ್ವಾ? ಹಾಗಾದರೆ ಒಂದು ವಸ್ತುನ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ಹೇಗೆ ಪತ್ತೆ ಹಚ್ಚೋದು? ಸೊ ಅದಕ್ಕಾಗಿ ಲಿಟ್ಮಸ್ ಟೆಸ್ಟನ್ನು ಬಳಸುವಂಥದ್ದು. ಇವತ್ತು ನಾವು ನಮ್ಮ 7ನೇ ತರಗತಿಯ ಕುತೂಹಲ ಪುಸ್ತಕದ ಪುಟ ಸಂಖ್ಯೆ 10ರ ಕೋಷ್ಟಕ 2.1ರಲ್ಲಿ ನೀಡಿರುವ ದ್ರಾವಣಗಳನ್ನು ನೀಲಿ ಮತ್ತು ಕೆಂಪು ಕಾಗದ ಬಳಸಿ ಲಿಟ್ಮಸ್ ಕಾಗದವನ್ನು ಬಳಸಿ ಹೇಗೆ ಪರೀಕ್ಷಿಸಬೇಕು ಮತ್ತು ಅದರ ಫಲಿತಾಂಶ ಏನಾಗುತ್ತೆ ಅಂತ ತಿಳಿಯೋಣ. ಇಲ್ಲಿ ನೋಡ್ತಿರ್ಬೋದು, ಮೊದಲನೇದು ನಿಂಬೆ ರಸ ನೀಲಿ ಲಿಟ್ಮಸ್ ಜೊತೆ ಮತ್ತು ಕೆಂಪು ಲಿಟ್ಮಸ್ ಜೊತೆ ಹೇಗೆ ಟರ್ನ್ ಆಗುತ್ತೆ ಅನ್ನೋದನ್ನು ನೋಡಿ. ಕೆಂಪು ಲಿಟ್ಮಸ್ ಹಾಗೆ ಇದೆ. ಸೊ ನಾವೇನಂತ ಹೇಳ್ಬೋದು, ಇಲ್ಲಿ ಆ್ಯಸಿಡ್ ಯಾವಾಗಲೂ ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣನ್ನು ಅಸಿಡಿಕ್ ಅಥವಾ ಆಮ್ಲೀಯ ಅಂತ ಹೇಳ್ಬೋದು. ಮತ್ತು ಇದನ್ನು ನೋಡಿ, ಸೋಪಿನ ದ್ರಾವಣ ಕೆಂಪು ಲಿಟ್ಮಸ್ ಬ್ಲೂ ಆಗಿದೆ. ಬ್ಲೂ ಲಿಟ್ಮಸಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಅದನ್ನು ಬೇಸಿಕ್ ಅಥವಾ ಪ್ರತ್ಯಾಮ್ಲೀಯ ಅಂತಾರೆ. ಮತ್ತಿದು ನೆಲ್ಲಿ ರಸ ಬ್ಲೂ ಲಿಟ್ಮಸ್ ಪೇಪರನ್ನು ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ರೆಡ್ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ನಂತರ ಹುಣಸೆ ರಸದಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿ ಕನ್ವರ್ಟ್ ಆದರೆ ರೆಡ್ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಇದು ವಿನೆಗರ್ನಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗುತ್ತೆ. ರೆಡ್ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಮತ್ತಿದು ಆ್ಯಸಿಡ ಬೇಸಿಕಾ? ಕಮೆಂಟ್ ಮಾಡಿ ತಿಳಿಸಿ. ನಂತರ ಅಡುಗೆ ಸೋಡಾ ದ್ರಾವಣ, ಬೇಸಿಕ್ ಸೋಡಾ ಸೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಕನ್ವರ್ಟ್ ಆದರೆ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಸುಣ್ಣದ ತಿಳಿ ನೀರು ಅಥವಾ ಲೈಮ್ ವಾಟರ್ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಕನ್ವರ್ಟ್ ಆಗಿದೆ. ಬ್ಲೂ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ನಲ್ಲಿ ನೀರು, ಇದರಲ್ಲಿ 2 ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ನೀವು ಇಲ್ಲಿ ನೋಡಬಹುದು. ವಾಷಿಂಗ್ ಪುಡಿ ದ್ರಾವಣ ಅಥವಾ ವಾಷಿಂಗ್ ಸೋಡಾ ಸೊಲ್ಯೂಷನ್, ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೀವೇ ನೋಡಬಹುದು. ರೆಡ್ ಲಿಟ್ಮಸ್ ಬ್ಲೂ ಆಗಿ ಕನ್ವರ್ಟ್ ಆದರೆ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಸಕ್ಕರೆ ದ್ರಾವಣ ಅಥವಾ ಶುಗರ್ ಸೊಲ್ಯೂಷನ್, ಇದರಲ್ಲೂ ಸಹ ಯಾವುದೇ ಚೇಂಜಸ್ ಇರೋದಿಲ್ಲ. ಉಪ್ಪಿನ ದ್ರಾವಣ ಅಥವಾ ಸಾಲ್ಟ್ ಸೊಲ್ಯೂಷನ್, ಇದರಲ್ಲೂ ಸಹ ಯಾವುದೇ ಚೇಂಜಸ್ ಇರೋದಿಲ್ಲ. ಇತರ ಯಾವುದೇ ದ್ರಾವಣ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಶಾಂಪೂನ ಎಕ್ಸಾಂಪಲ್ ಆಗಿ ತಗೋಣ. ಇಲ್ಲಿ ರೆಡ್ ಲಿಟ್ಮಸ್ ಬ್ಲೂ ಆಗಿ ಕನ್ವರ್ಟ್ ಆದರೆ ಬ್ಲೂ ಲಿಟ್ಮಸಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ನಾವು ಮೊದಲೇ ಹೇಳಿದಾಗೆ ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಆಗಿ ಯಾವುದು ಕನ್ವರ್ಟ್ ಮಾಡುತ್ತೋ ಅದೇ ಆ್ಯಸಿಡ್ಸ್ ಅಥವಾ ಆಮ್ಲಗಳು. ಅದು ಯಾವುದೇನಪ್ಪ ಅಂತ ಹೇಳಿದ್ರೆ ನಿಂಬೆ ರಸ, ನೆಲ್ಲಿ ರಸ, ಹುಣಸೆ ನೀರು ಮತ್ತು ವಿನೆಗರ್, ಇಷ್ಟನ್ನು ಕೂಡ ಆಮ್ಲದಲ್ಲಿ ಬರುತ್ತೆ. ಹಾಗೆ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಆಗಿ ಯಾವುದು ಕನ್ವರ್ಟ್ ಮಾಡುತ್ತೋ ಅದು ಬೇಸ್ ಅಥವಾ ಪ್ರತ್ಯಾಮ್ಲ. ಉದಾಹರಣೆ ಸಾಬೂನು ದ್ರಾವಣ, ಅಡುಗೆ ಸೋಡಾ ದ್ರಾವಣ, ಸುಣ್ಣದ ತಿಳಿ ನೀರು, ಲೈಮ್ ವಾಟರ್, ವಾಷಿಂಗ್ ಪುಡಿ ದ್ರಾವಣ. ಮತ್ತು ಎರಡಕ್ಕೂ ಯಾವುದು ರಿಯಾಕ್ಟ್ ಆಗಲಿಲ್ವೋ ಅವನ್ನ ನಾವು ತಟಸ್ಥ ಅಥವಾ ಲವಣಗಳು ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಲ್ಲಿ ನೀರು, ಟ್ಯಾಪ್ ವಾಟರ್, ಸಕ್ಕರೆ ದ್ರಾವಣ, ಶುಗರ್ ಸೊಲ್ಯೂಷನ್, ಉಪ್ಪಿನ ದ್ರಾವಣ, ಸಾಲ್ಟ್ ಸೊಲ್ಯೂಷನ್.